ಬೆಡ್ ರಿಡನ್ ಆಗಿಬಿಟ್ರು. ಮಲ್ಟಿಪಲ್ ಟೈಮ್ಸ್ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಯಿತು. ಅವ್ರಿಗೆ ಉಸಿರಾಡ್ಲಿಕ್ಕೂ ತೊಂದರೆ ಆಗ್ತಿತ್ತು, ಒಂದು ಹೆಜ್ಜೆ ಇಡ್ಲಿಕ್ಕೂ ತೊಂದರೆ ಆಗ್ತಿತ್ತು. ಅವರು ಒಂದು ಲಾಸ್ಟ್ ಟೈಮ್ ಅವ್ರು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಷನ್ ಆದಾಗ ಅವ್ರ BP ಇಷ್ಟು ಕಡಿಮೆ ಇತ್ತು ಅಂದರೆ ಕೆಲವೇ ಗಂಟೆಗಳು ಅಥವಾ ಒಂದು ದಿನದಲ್ಲಿ ಏನಾದರೂ ಅವ್ರ ಜೀವ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಅವ್ರಿಗೆಲ್ಲ ತಯಾರಿ ಮಾಡಿ ಅವ್ರು ಇಮಿಡಿಯೇಟ್ ಒಪ್ಕೊಂಡ್ರು, ಇಂಥ ಒಂದು ಹೈಟೆಕ್ ಸರ್ಜರಿ ನಾವು ಮಾಡಿಸ್ಕೊಳಕ್ಕೆ ತಯಾರಿದ್ದೇವೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತೇಳಿ. ಇದು 3ನೇ ಜನರೇಷನ್ ಹಾರ್ಟ್ ಮೇಟ್ ಆಗಿರೋದು, ಅದಕ್ಕೆ ಹೆಸರು ಹಾರ್ಟ್ ಮೇಟ್ ಅಂತ ಇದೆ, ಹಾರ್ಟ್ ಮೇಟ್ 3. ಈ ಡಿವೈಸ್ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅವರು ತಯಾರಾದರು. ಕೌನ್ಸಿಲಿಂಗ್ ಎಲ್ಲ ಮಾಡಿದ್ವಿ, ಆಪರೇಷನ್ ತುಂಬ ಸಕ್ಸಸ್ಫುಲ್ ಆಯಿತು. ಅವರು ಈಗ ಎಷ್ಟು ಓಡಾಡ್ತಾರೆ ಅಂದರೆ ಬೆಳಿಗ್ಗೆ ವಿಧಾನಸೌಧದಲ್ಲಿದ್ದರೆ ಮಧ್ಯಾಹ್ನ ಹೈಕೋರ್ಟಲ್ಲಿ ಇರ್ತಾರೆ, ಸಂಜೆ ಆರೋಗ್ಯ ಭವನದಲ್ಲಿ ಇರ್ತಾರೆ. ಆಮೇಲೆ ಹೋದವ್ರಿಗೆಲ್ಲ ಕೇಳ್ತಾರೆ, ನೀವು ಅದು ಆಪರೇಷನ್ ಆಗಿದೆಯಲ್ಲ ಅಂತೇಳಿ, ಎಲ್ಲಿದೆ ಆಪರೇಷನ್ ಗುರುತು ಅಂತ ಅವ್ರು ಹೇಳ್ತಾರೆ. ಎಲ್ಲ ಬ್ಯಾಗ್ ಅವ್ರಿಗೆ ಹಾಕ್ಕೊಂಡಿರೋ ಬ್ಯಾಗು ಕಾಣೋದಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಕೊರಳಲ್ಲಿ ಲಿಂಗು ಥರ ಒಂದು ಬ್ಯಾಗ್ ಹಾಕ್ಕೊಂಡೇ ಇರ್ತಾರೆ, ಅದರ ಬ್ಯಾಟ್ರಿ ಇವ್ರಿಗೆ ಅದು ಸಹಿತ ಕಾಣೋದಿಲ್ಲ. ಯಾಕಂದರೆ ಅಂಥ ಸ್ಪೆಷಲ್ ಆಗಿರೋ ಜುಬ್ಬ ಹೊಲಿಸ್ಕೊಂಡಿದ್ದಾರೆ. ಅವರು ಜುಬ್ಬದ ಒಳಗಡೆ ಇಟ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಸೊ ಇವರಿಗೆ ಸನ್ಮಾನ. ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ ಹೇಳ್ತಾ, ನಾನು ಸ್ಪರ್ಶ ಹಾಸ್ಪಿಟಲ್ನಲ್ಲಿ ಒಂದು 2ನೇ ಹುಟ್ಟು ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ ಮಾಧ್ಯಮದವರೇ. ಏಕೆಂದರೆ ನಾನು ಈ ಹಾಸ್ಪಿಟಲ್ ಬರಬೇಕಾದಾಗ ಅಶ್ವಿನಿ ಕುಮಾರ್ ಅವರು ಅನೇಕ ಅವರ ಸ್ನೇಹಿತ ಮಿತ್ರರು ನನ್ನ ಕರೆದರು, ಕುಂದಿರಿಸಿದರು. ನನಗನಿಸ್ತು, ನನ್ನ ಸಾವೇನೋ ಸಮೀಪಿದೆ, ಅದಕ್ಕೆ ಹೋಗ್ಬೋದು, ದೇವರು ನನ್ನ ಕರೀತಿದ್ದಾನೆ ಅಂತ ನನ್ನ ಆಸೆ ಇತ್ತು. ಆದರೆ ಅಶ್ವಿನಿ ಕುಮಾರ್ ಅವರ ಟೀಮು, ಪ್ರಸಾದ್ ಅವರ ಟೀಮು ಬಹಳ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಯಾಕಂದ್ರೆ ನಾನು ಒಂದು ಸ್ಟೆಪ್ ಆಗ್ತಿದ್ದಿಲ್ಲ. ಅಂತ ಹೊತ್ತಿನಲ್ಲಿ ಏನಪ್ಪ ಅಶ್ವಿನಿ ಅವರು, ಪಾಪ ಅವ್ರ ತಂದೆ ನಮ್ಮ ಕಟ್ಟಿಗೆ ಆತ್ಮೀಯರು, ಅವ್ರಿಗೆ ನೋಡಪ್ಪ ಹೇಗೆ ಮಾಡೋಣ ಅಂದೆ. ಇಲ್ಲ ಬರೋಣ, ನೀನು ಏನಾದರೂ ಮಾಡು, ಧೈರ್ಯ ಮಾಡು ಅಂತ ಹೇಳಿದ್ರು. ಆಯಿತು ಅಂತೇಳಿ ಧೈರ್ಯ ಮಾಡಿದೆ. ಪಾಪ ಅವರೆಲ್ಲ ನನಗೆ ದಿವಸ 4 ಸಲ ವಿಸಿಟ್ ಮಾಡಿ ನನ್ನ ಆರೋಗ್ಯವನ್ನು ಕಾಪಾಡಿ ನನ್ನ ಪುನರ್ಜನ್ಮ ಕೊಟ್ಟದ್ದು ಯಾರಂದ್ರೆ ಅಶ್ವಿನಿ ಕುಮಾರ್ ಪ್ರಸಾದ್ ಕಾಪಾಡಿ. ಅದು ಈ ನನ್ನ 1ನೇ ಬರ್ತ್ಡೇ, ಅದು ಸ್ಪರ್ಶ ಹಾಸ್ಪಿಟಲ್ನಲ್ಲಿ ಹುಟ್ಟಿದ್ದೀನಿ. 1ನೇ ಬರ್ತ್ಡೇನ ಆಚರಣೆ ಮಾಡ್ಲಿಕ್ಕೆ ಅದು ಅಶ್ವಿನಿ ಅವ್ರ ನೇತೃತ್ವದಲ್ಲಿ ಆಗಿದೆ ಅಂದ್ರೆ ಬಹಳ ಸಂತೋಷ ಆಗಿದೆ ನನಗೆ ಪತ್ರಿಕಾ ಮಾಧ್ಯಮದವರಿಗೆ. ಯಾಕಂದ್ರೆ ಇಂಥ ಅವಕಾಶ ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿದೆ ಅಂದರೆ ಆಶ್ಚರ್ಯ. ನಾನು ಉತ್ತರ ಕರ್ನಾಟಕನವರು, ಅದು ಬಾಗಲಕೋಟೆ, ಹುಣಗುಂದ, ಬಿಜಾಪುರ ಅಲ್ಲೆಲ್ಲಿ ಇರಲಿಲ್ಲ. ಅದು ಬಾಗಲಕೋಟೆ, ಬೆಂಗಳೂರಲ್ಲಿ ಅದು ಅಶ್ವಿನಿ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಬರೀ ಬರೋಣ, ಪ್ರಯತ್ನ ಮಾಡೋಣ ಅಂದರು. ಅದು ನನಗೆ ಎಂಥ ಅದ್ಭುತ ಶಕ್ತಿ ಕೊಟ್ರಂದ್ರೆ, ನಾನು ಪುನರ್ಜನ್ಮ ಎಲ್ಲಾಗಿದೆ. ನನ್ನ ತಂದೆ ತಾಯಿಯಲ್ಲಿ 1ನೇ ಬರ್ತಾಯಿತ್ತು, 2ನೇ ಬರ್ತಂದ್ರೆ ಅಶ್ವಿನಿ ಕುಮಾರ್ ಸ್ಪರ್ಶ ಹಾಸ್ಪಿಟಲ್ ಮಾಡಿದ್ರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ನನ್ನ ದೈವ. ಅದು ಏನಾದೇವೋ ನನಗೆ ಗೊತ್ತಿಲ್ಲ. ಅದು ಅಶ್ವಿನಿ ಕುಮಾರ್ ಅವರ ಕೃಪೆ, ಅವರ ಬಳಗದವರ ಕೃಪೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಪತ್ರಿಕಾ ಮಾಧ್ಯಮದವರು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಎಲ್ಲೆಲ್ಲಿದೋ ನನಗೆ ಗೊತ್ತಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಇದೆ ಅಂದ್ರೆ ಆಶ್ಚರ್ಯ. ಅದು ನಾನು ಭಾಳ, ನನಗೆ ಉತ್ತರ ಕರ್ನಾಟಕ ಸಾಕಷ್ಟಿದೆ. ಬೀದರ್ದಿಂದ ಪಡ್ಕೊಂಡು ಬೆಂಗಳೂರವರೆಗೂ ಬಂದರೆ ಅದು ಬೆಂಗಳೂರು ಅಂದರೆ ಸ್ಪರ್ಶ ಹಾಸ್ಪಿಟಲ್ ಇದೆ ಅಂತ ತಪ್ಪಾಗಲಿಕ್ಕಿಲ್ಲ. ಅದು ನನಗೆ ಒಳ್ಳೆಯ ಶಕ್ತಿ ಕೊಟ್ಟಿದ್ದಾರೆ. ನಾನೀಗ ಅಡ್ಡಾಡುವಂಥ ಶಕ್ತಿ ಅಂದರೆ ಅವ್ರು ಕೇಳಿದ್ರು ನನಗೆ, ಎಷ್ಟು ಅಡ್ಡಾಡ್ತಾರೆ ಇವರು ಅಣ್ಣವರೇ ಅಂದರೆ, ನಾನು ಒಂದು 500 ಕಿಲೋಮೀಟರ್ ನಾನ್ ಸ್ಟಾಪ್ ಹೋದ್ರೂ ತೊಂದರೆ ಇಲ್ಲ ನನಗೆ. ಎಲ್ಲ ಗುಡಿ ಗುಂಡಾರ, ಎಲ್ಲ ಲಗ್ನ ಇದ್ರೆ ಅಲ್ಲಿ ಹೋಗ್ತೀನಿ, ಎಲ್ಲ ಅಲ್ಲಿ ಹೋಗ್ತೀನಿ. ಆದರೆ ಈ ಬ್ಯಾಟ್ರಿ ಹಾಕೊಂಡು ಹೋಗುವಂಥ ಸನ್ನಿವೇಶ ಇದೆ. ಅದು ಏನು ಮುಂದೆ ಏನೇನು ಮಾಡ್ತಾನೋ ಗೊತ್ತಿಲ್ಲ, ಅದು ಭಗವಂತ. ಅದು ನನ್ನ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸಿ ನಾನು ಸನ್ಮಾನ ಮಾಡಿದ್ದಕ್ಕೆ ಈ ಸ್ಪರ್ಶ ಹಾಸ್ಪಿಟಲ್ ಅವರ
ಟೀಮಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದು ಹೆಚ್ಚಿನ ಮಟ್ಟದಲ್ಲಿ ಶಿವಕುಮಾರ್ ಟೀಮ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು. ಪಂಪ್ ಇಲ್ಲಿ ಏನು ನಾವು ಹೇಳಿದ್ರಲ್ಲ ಕೃತಕವಾದ ಅಂಗಾಂಗ, ಅದು ಇಲ್ಲಿ ಹೃದಯಕ್ಕೆ ಅಟ್ಯಾಚ್ ಆಗಿರುತ್ತೆ. ಅದರಿಂದ ವೈರ್ ಹೊರಗಡೆ ಬಂದ್ಬಿಟ್ಟು ಅಲ್ಲಿಂದ ಅವ್ರಿಗೆ ಎಲೆಕ್ಟ್ರಿಕ್ ಕರೆಂಟ್ ಮೂಲಕ ಮಷಿನ್ ನಡೆಯುತ್ತೆ. ಹಾರ್ಟ್ ಇದೆ, ನಿಷ್ಕ್ರಿಯ ಇದೆ, ಡೆಡ್ ಹಾರ್ಟ್. ತಿಳ್ಕೊಬೇಡಿ, ನಾನು ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲಿಕ್ಕೆ ಕಾರಣ ವಿಕ್ರಾಂತ್ ವೀರಣ್ಣ ಅವರು. ಫಸ್ಟ್ ನಾನು ಒಂದು 2-3 ಸಲ ಅವರ ಹತ್ರ ಕನ್ಸಲ್ಟೇಷನ್ಗೆ ಹೋಗಿದ್ದೆ. ಆದ್ರೂ ನಮಗೆ ಅವ್ರ ಹತ್ರ ಪರ್ಸನಲ್ ಆಗಿ ಯಾವುದು ಇದು ಸಿಗಲಿಲ್ಲ ರಿಸಲ್ಟು. ಆಮೇಲೆ ವಿಕ್ರಾಂತ್ ಅವರೇ ಏನಂದರು, ವಿಲ್ ಗೋ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್. ಆಮೇಲೆ ಇಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಯಿತು. ಬಿಫೋರ್ ಆಪರೇಷನ್ 1 ಮಂತ್ ನನಗಿದ್ದೆ ಆ್ಯಕ್ಚುಲಿ. ಪಾಪ ಅವರು ತುಂಬ ಥರದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಎಲ್ಲ ಡಾಕ್ಟರ್ಸ್ ಗ್ರೂಪ್ ಅಂತಿವೆ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಡಾಕ್ಟರ್ಸ್ ಗ್ರೂಪ್. ಆಲ್ ಡಾಕ್ಟರ್ಸ್ ಆರ್ ಸೋ ಕೋಆಪರೇಟಿವ್. ಅದನ್ನು ನಾನು ಹೇಳೋಕ್ಕಾಗಲ್ಲ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದಿ ಡಾಕ್ಟರ್ಸ್ ಗ್ರೂಪ್ ಆಸ್ ವೆಲ್ ಆಸ್ ನರ್ಸಿಂಗ್ ಗ್ರೂಪ್ ಆಸ್ ವೆಲ್ ಆಸ್ ಹಾಸ್ಪಿಟಲ್ ಸ್ಟಾಫ್. ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಈಗ ಈಗ ಡಿಸ್ಚಾರ್ಜ್ ಆಗಿ ಹಾರ್ಡ್ಲಿ ಅರೌಂಡ್ 2 to 3 weeks ಆಯ್ತು ಅಷ್ಟೇ. ಬಟ್ ಐ ಆಮ್ ಆಲ್ಮೋಸ್ಟ್ ಗೈನ್ಡ್ 75% ಆಫ್ ಮೈ ಎನರ್ಜಿ. ದೇವರಿದ್ದಾರೆ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮುಂದುವರಿಬೇಕು. ನಾನು ಇಷ್ಟೇ ಹೇಳೋದು, ಈ ಹಾಸ್ಪಿಟ್ಲಿಗೆ ಒಳ್ಳೇದಾಗಲಿ, ಡಾಕ್ಟರ್ಸ್ ಗ್ರೂಪ್ಗೆ ಒಳ್ಳೇದಾಗಲಿ. ಇದೇ ರೀತಿ ಇವ್ರು ಸೇವೆ ಮುಂದುವರ್ಸ್ಕೊಂಡು ಹೋದರೆ ಇಂಡಿಯಾದಲ್ಲ ಇಡೀ ವರ್ಲ್ಡಲ್ಲೇ ನಂಬರ್ 1 ಆಗ್ತಾರೆ ಅನ್ನೋ ಭರವಸೆ ನನಗಿದೆ. ಅವರು ಗುರು, ಇವರು ಗುರು, ಅವರು ಗುರಪ್ಪ, ಇವರು ಗುರು ಲಿಂಗಪ್ಪ. ಇವರು ಅಷ್ಟೇ ಬಹಳ ಸೀರಿಯಸ್ ಕಂಡೀಷನ್ ಬಂದಿದ್ದು. ಆಪರೇಷನ್ಗಿಂತ ಮೊದಲು ಆಲ್ಮೋಸ್ಟ್ 1 ತಿಂಗಳು ಹಾಸ್ಪಿಟಲ್ ICU-ನಲ್ಲೇ ಇದ್ರು ವಿತ್ IBP. ಸಕ್ಸಸ್ಫುಲ್ ಆಗಿ ಈಗ ಹೋದ ವಾರ ನಾವು ಡಿಸ್ಚಾರ್ಜ್ ಮಾಡಿದ್ದೇವೆ. ಆದರೂ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. At the outset, thank you very much for taking your time from all your busy routines and being here with us today. And this is actually a very proud and moment of great joy for all of us at the hospital at Sparsh Anand Nagar, because we have 2 of our patients with us who have gone through a very complex and very rare procedure. Thanks to the fabulous work done by our complete cardiac science department, which is led by Dr. Ashwin, our city-based surgeon, and Dr. Viran, our senior cardiologist, and of course ably supported by Dr. Madhu, Dr. Shivaprakash, and the OT and the ICU team and all other departments who've been involved in this. ನಾನು ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಈಗ ನಮ್ಮ ಪೇಷಂಟ್ಸ್ ಹೇಗಿದ್ದಾರೆ ಅದೇ ಥರ ನಮ್ಮದು. ಅವ್ರ ಅರ್ಧ ಮನುಷ್ಯರು ಅರ್ಧ ಮೆಷಿನ್. ದೀಸ್ ಆರ್ ದ ನ್ಯೂ ಟರ್ಮಿನೇಟರ್ಸ್. ಅವ್ರಿಗೆ ಬ್ಯಾಟ್ರಿ ಇದೆ, ರಜನಿಕಾಂತ್ ಸಿನಿಮಾ ನೋಡ್ಬೋದು, ಲೋ ಬ್ಯಾಟ್ರಿ ಇದು ಸಿಗ್ನಲ್. ಸೊ ಅದು ಅವ್ರಿಗೆ ಸಿಗ್ನಲ್ ಬರ್ಬೋದು. 8 ಅವರಲ್ಲಿ 1 ಸಾವಿರ ಬ್ಯಾಟ್ರಿನ ಚೇಂಜ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಡೆಮಾನ್ಸ್ಟ್ರೇಷನ್ ಆಫ್ ವೇರ್ ಸೈನ್ಸ್ ಅಂಡ್ ಬಯಾಲಜಿ ಮೀಟ್ಸ್ ಟುಗೆದರ್. ಸೊ ಇಟ್ಸ್ ವೆರಿ ಹೈ ಎಂಡ್ ಪ್ರೊಸೀಜರ್. ತುಂಬ ದೇಶಗಳಲ್ಲಿ ಇದು ಆಗೋದಿಲ್ಲ. ವರ್ಲ್ಡ್ ಅಲ್ಲಿ ಬೇರೆಕ್ಕೆ ನಾವು ಹೇಳ್ತೀವಲ್ಲ, ಮೂನ್ ಮೇಲೆ ಹ್ಯಾಂಗಾದ್ರು ಆ ಥರ ಹೇಳೋಷ್ಟು ರೇರ್ ಇದು. ಎಲ್ಲ ಕಂಟ್ರೀಸ್ ಆಗೋದಿಲ್ಲ. ಅಂಡ್ ಲಕ್ಕಿಲಿ ಇಂಡಿಯಾ ಫಸ್ಟ್ 2 cases of heart method have been performed in this hospital. We are ourselves proud of ourselves, proud for the patients ಇಬ್ಬರು ಒಂಥರ ಜೀವನದಲ್ಲಿ ಅತ್ಯಂತ ಹುಮ್ಮಸ್ ಇಟ್ಕೊಂಡು ವೆರಿ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಲೈಫ್ ಲೀಡ್ ಮಾಡ್ತಾರೆ. ಅವ್ರಿಗೆ ದಿಸ್ ಇಸ್ ಅ ಗ್ರೇಟ್ ಬೋನ್.